ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಧ್ಯದ ರೋಡಲ್ಲಿ ನಿಂತ್ಕೊಂಡು ವೀಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾವು ಇವತ್ತು ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ, ನಮ್ಮ ಮಮ್ಮಿ, ಮಕ್ಕಳು ಮತ್ತು ನಮ್ಮ ಏನಕ್ಕೆ ಸಡನ್ನಾಗಿ ಸಕಲೇಶ್ಪುರ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಸಕಲೇಶ್ಪುರಲ್ಲಿ ಒಂದು ರೆಸಾರ್ಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಕಾಫಿ ಕುಡಿದ್ಬಿಟ್ಟು ಜರ್ನಿ ಕಂಟಿನ್ಯೂ ಮಾಡೋಣ. ಇಂಟ್ರೋ ಶೂಟ್ ಮಾಡಿದ್ಮೇಲೆ ನೋಡ್ಕೋತಾ ಇದ್ದೀನಿ ಕೂದಲು ಎಷ್ಟು ವಿಚಿತ್ರವಾಗಿದೆ ನಂದು ಅಂದ್ಬಿಟ್ಟು. ಅದಕ್ಕೆ ಸರಿ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ವಿಡಿಯೋ ನೋಡಿದಾಗ ಜಾಸ್ತಿ ಮೈಂಡ್ ಮಾಡಬೇಡಿ, ಸಾರಿ. ಇವಾಗ ಮಲ್ಕೊಂಡೆದ್ದು ಬರೀ ಮಖ ಹಂಗೆ ನೀರಲ್ಲಿ ತೊಳ್ಕೊ ಬಂದಿರೋದು. ಇನ್ನು ಸೀದಾ ರೆಸಾರ್ಟ್ಗೆ ಹೋಗಿ ಆಮೇಲೆ ಇನ್ನೂ ಜಾಸ್ತಿ ಫ್ರೆಶ್ ಆಗಿ ಮುಖ್ಯ ವಿಡಿಯೋ ನೋಡೋಣ. ಸೊ ವಿ ಆರ್ ಡನ್ ವಿತ್ ಅವರ್ ಬ್ರೇಕ್ಫಾಸ್ಟ್. ಇವಾಗ ನಾನ್ ಸ್ಟಾಪ್ ರೆಸಾರ್ಟು. ನಮ್ಮ ಅಕ್ಕ ಬೇರೆ ಸರ್ಪ್ರೈಸ್ ರೆಸಾರ್ಟ್ ಯಾವುದು ಹೆಸರು ಅಂತಾನೂ ಹೇಳ್ತಾ ಇಲ್ಲ. ನಮ್ಮ ಬಾವನ್ ಕೇಳೋಣ. ಇಲ್ವಲ್ಲ ಬಾವ, ರೆಸಾರ್ಟ್ ಹೆಸ್ರೇನು ಬಾವ? ನಿಮಗೂ ಹೇಳಿಲ್ವಾ? ನಮ್ಮ ಬಾವಂಗೆ ಹೇಳಿಲ್ಲ. ಮೇನ್ ಕ್ಯಾಂಡಿಡೇಟ್ ಅವರೇ ಈ ಟ್ರಿಪ್, ಅವ್ರಿಗೆ ಹೇಳಿಲ್ಲ. ಬೈಲಿ ಬನ್ನಿ, ಬೈಲಿ. ಯಾವ ರೆಸಾರ್ಟ್ಗೆ ಹೋಗ್ತಾ ಇದೀವಿ ನಾವು, ನಿಂಗೆ ಗೊತ್ತಾ ನಿಂಗೆ ಗೊತ್ತಿಲ್ವಾ? ಅಯ್ಯೋ, ಯಾರಿಗೂ ಗೊತ್ತಿಲ್ಲ. ಬನ್ನಿ ಹೋಗ್ಲಿ, ಅಲ್ಲಿಗೆ ಹೋಗಿ ನೋಡೋಣ ಏನು ಹೆಸರು ಅಂತ. ರೆಸಾರ್ಟಿಗೆ ಇನ್ನು 2 ಕಿಲೋಮೀಟರ್ಸ್ ಇದೆ. ಅದು ಮುಂಚೆನೇ ಇಲ್ಲಿ ಯಾವುದೋ ಹೋಟೆಲ್ಲೋ ಯಾವುದೋ ಚೆನ್ನಾಗಿದೆ ಕಾಫಿಗೋಸ್ಕರ ಅಂತ ಇಲ್ಲಿ ನಿಲ್ಸಿದ್ದೀವಿ. ನಮ್ಮ ಅಕ್ಕನ ವ್ಲಾಗ್ ಮಾಡ್ತಾರೆ. ಇವ್ರಿಗೆ ರೆಸಾರ್ಟ್ ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ನಾನು ಅದನ್ನ ರೆಸ್ಟೋರೆಂಟ್ ಬದಲು ರೆಸಾರ್ಟ್ ಅಂತ ಓದ್ಬಿಟ್ಟು ಇದೇನದ ಹೇಳ್ತೇನೆ. ಕಾಫಿ ಕುಡಿದ್ಬಿಟ್ಟು ರೆಸಾರ್ಟ್ಗೆ ಹೋಗೋಣ. ಚೆನ್ನಾಗಿದೆ, ಮಳೆ ಎಲ್ಲ ಬರ್ತಾ ಇದೆ. ಎಚ್ಚರಿಕೆ, ಸ್ಲಿಪ್ ಆಗುತ್ತೆ. ರೆಸಾರ್ಟ್ ರೀಚ್ ಆಗಾಯ್ತು ನೋಡಿ. ರೆಸಾರ್ಟು ಹಿಂಗಿದೆ. ಹಂಗೂ ಗೊತ್ತಿಲ್ಲ, ಇನ್ನೂ ಏನೋ ಒಳಗೆಲ್ಲ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲೆಲ್ಲ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕ. ಹೋಗಿ ಬುಕ್ಕಿಂಗ್ ಮಾಡಿ ಫಸ್ಟು ರೂಮ್ ತೋರಿಸ್ತೀನಿ. ರೂಮ್ ಹೆಂಗಿದೆ ನೋಡ್ಬಿಟ್ಟು ಆದರೆ 1-2 ಅವರ್ ನಿದ್ದೆ ಹೊಡಿತೀನಿ. ನಿದ್ದೆ ಆಗಿಲ್ಲ ನನಗೆ. 1 ಗಂಟೆಗೆ ಮಲ್ಕೊಂಡು 6:30 ಎದ್ದಿದ್ದೀನಿ. ನೋಡಿಲ್ಲಿ ವಿಡಿಯೋ ನೋಡು. ಹನಿ ಅಕ್ಕಿ ಇಲ್ಲಿ ನೋಡಿಲ್ಲಿ ವಿಡಿಯೋ. ಹನಿ ಕಳ್ಳಿ ಬೀಳ್ಬಾರ್ದು, ಯಾಕೆ? ಸರಿ ಇರ್ಲಿ ಬಿಡು ಅಕ್ಕಿ, ನೀನಿರಮ್ಮ. ಚೆನ್ನಾಗಿ ಸುತ್ತ ಗ್ರೀನರಿ ಇದೆ ರೆಸಾರ್ಟಲ್ಲಿ. ಇನ್ನೂ ರೂಮ್ ಅಲಾಟ್ ಮಾಡಿಲ್ಲ ಅವರು. ನಿದ್ದೆ ಮಾಡೋಣ ಅಂದಾಗಲೇ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಲ್ವಾ ಬಾ?
ನಿದ್ದೆ ಮಾಡೋಣ ಅಂದಾಗಲೇ ಲೇಟ್ ಆಗುತ್ತೆ. ಇವಾಗ ಇಲ್ಲಿ ಆಟ ಆಡೋಕೆ ಏನಿದೆ ಗೊತ್ತಿಲ್ಲ. ಇಲ್ಲಿ ಆಟ ಆಡೋ ಥರ ಏನೋ ಕಾಣಿಸ್ತಾರೆ ನನಗೆ. ವಾಲಿಬಾಲ್ ಆಡೋಣ ಬನ್ನಿ. ವಾಲಿಬಾಲ್ ಆಡೋಣ ಬನ್ನಿ ಎಲ್ಲರೂ. ನೀವು ಬರ್ತೀರಾ? ಬೇಡ, ನೀವು ಬರೋ ಸ್ಥಳ ನಾನು ಹೊಂಟೋಗಿ ಹೊಡಿರ್ತೀನಿ ಮನೆಗೆ. ನೋಡೋಣ, ವಾಲಿಬಾಲ್ ಇದ್ರೆ ಆಡೋಣ. ಓಕೆ, ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. 3 ರೂಮ್ ಬುಕ್ ಮಾಡಿದ್ದಾರೆ ನಮಗೇನೇ. ಹೋಗಿ ನನಗೆ ಒಂದು ಸಪ್ರೇಟ್ ರೂಮ್ ತೊಗೋತೀನಿ. ನಾನು ಒಬ್ಬನೇ ಮಲ್ಕೋತೀನಿ, ಬೆಡ್ ತುಂಬ ಉರ್ಲಾಡ್ತೀನಿ. ಬನ್ನಿ ಹೋಗಿ ರೂಮ್ ಹೆಂಗಿದೆ ನೋಡೋಣ. ಇದೇ ರೂಮು. ಇದು ಕೈಂಡ್ ಆಫ್ ಒಂದು ಬಾಲ್ಕನಿ. ಇಲ್ಲಿ ಕೂತ್ಕೊಳ್ಳೋಕೊಂದು ಏನೋ ಬ್ಯಾಗ್ ಏನೋ ಹಾಕಿದ್ದಾರೆ. ಬೆಡ್ಡು. ಅಲ್ಲಿ ಇನ್ನೊಂದು ಬಾಲ್ಕನಿ ಇದೆಯಾ? ಓ, ಇದು ವಾಶ್ರೂಮ್. ಓಪನ್ ವಾಶ್ರೂಮು. ಯಾರಾದ್ರೂ ಮೇಲಿಂದ ಎಣಸ್ ನೋಡ್ಬಿಟ್ರೆ? ಓ ನೈಸ್. ಹೆಂಗಿದೆ ಪೂಲ್? ಚಿಕ್ಕ ಪೂಲ್. ಚೆನ್ನಾಗಿದೆ. ಹೆಂಗೆ ನಮ್ಮ ಸೆಲೆಕ್ಷನ್? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಲ್ವಾ? ಆಗಲೇ ತೋರಿಸಿದ್ದು ನಮ್ಮ ಅಕ್ಕನ ರೂಮು. ಇದು ನಮಗೆ ಕೊಡ್ತಾರಂತೆ, ಐ ಮೀನ್ ನನ್ನೊಬ್ಬಂಗೆ. ಬನ್ನಿ, ಆ ರೂಮು ಸೇಮೇ ಇರುತ್ತೆ ಅನಿಸುತ್ತೆ ಆಲ್ಮೋಸ್ಟ್. ಸೇಮ್. ಫ್ಯಾನ್. ದಿಸ್ ಇಸ್ ಇದು ಹೆಂಗೆ ಓಪನ್ ಮಾಡೋದು? ಹೆಂಗೆ ಓಪನ್? ಓ ಹಿಂಗ. ಸರ್ ಇದು ಓಪನ್ ಆಗಲ್ವಾ? ಅದೇ ಸೇಮ್. It's not chemical open. ಓ ಸರ್, ಎಫರ್ಟ್ ಆಗಿ ತೆಗಿಬೇಕು. ಇದು ಯಾ ಜಾಮ್ ಇದೆ ಅದು. ಸೇಮ್. ಇಟ್ ಹ್ಯಾಸ್ ಅ ಗುಡ್ ವ್ಯೂ. ಸಿ ದಟ್, ಫುಲ್ ಆಫ್ ನೇಚರ್. ಬೇಜಾನ್ ಅಜೀಬಾಗಿ ಇಂಗ್ಲೀಷ್ ಮಾತಾಡೋದು ಬೇಡ. ಇಲ್ಲಿ ರೆಸ್ಟ್ ಮಾಡ್ತಾ ಇದೀನಿ ಸದ್ಯಕ್ಕೆ. ಇಲ್ಲಿ ನೋಡಿ ನಮ್ಮ ಅಕ್ಕ. ಈಗ ಕುಶಾಲ್ ಕರೀತೀಯಾ? ಹ್ಞೂ, ಏನಕ್ಕೆ ಬಂದಲ್ಲಿ ಸೈಕಲ್ ಓಡಿಸಿದ್ರೆ ವಿಡಿಯೋ ಮಾಡು ಅಂತ ಕರಿತೀನಿ. ಸರಿ, ಅಲ್ಲಿ ಸೈಕಲ್ ಬಾ, ಸೈಕಲ್ ಓಡಿಸ್ಕೊಂಡು ಎಲ್ಲರಿಗೂ ಹೋಗ್ಬೋದಂತೆ. ಅಲ್ಲಿ ಅಪ್ಪ ತಗೊಂಡು ಹೋಗ್ತೀನಿ ಬಾ. ಈಗ್ಲೇನಾ? ತಿನ್ನೋದು ಯಾವಾಗ? ಓಕೆ, ಸಿ ಯು ಆಫ್ಟರ್ ಲಂಚ್. ಹೊಲ ಇಲ್ಲಿ ಒಳಗಡೆ ಸತ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ರೆ ಅಲ್ಲಿ ನೋಡ್ರಿ ನನ್ನ ತಮ್ಮ ಅವನು ಅಲ್ಲಿ ಸೈಕಲ್ ತುಡಿತಾ ಬಿದ್ದಿದ್ದಾನೆ ಅವನು. ಹಾಂ, ಮನೇಲಿ ನಿಂಗೆ 1000 ಕೊಟ್ಟು ಸೈಕಲ್ ಇಸ್ಕೊಟ್ರೆ ಇಲ್ಲಿ ಬಂದು ಸೈಕಲ್ ತುಳಿತ್ಯಾ? ನಾನು ಸೈಕಲ್ಲೇ ಓಡ್ಸೋಕೆ ಹೋಗ್ತಾ ಇದ್ದೀನಿ. ನಾನು ಓಡಿಸ್ತೀನಿ, ಕೊಡಿಲಿ ನಿನಗೆ ಯಾಕೆ? ಸೈಕಲ್. ಹೇ ಯು ಬಾಯ್, ಲೆಟ್ ಮೀ ದ ಸೈಕಲ್. ವಿಡಿಯೋ ಮಾಡು. ಬ್ರೇಕ್ వచ్చారులే ట్రర్ అంటుంది పడతే. ನನ್ನ ವೇಟ್ ತಡೆಯುತ್ತಾ ಇದು? ಇಟ್ಸ್ ಓಕೆ, ಐ ಕ್ಯಾನ್ ಗೋ ಅಪ್. ಹಾಂ ठीक है. ನಾ ಸ್ಟ್ಯಾಂಡು ಸೈಕಲ್ ತೊಳೆದು ಎಷ್ಟು ದಿನ ಆಯ್ತು. ಅಲ್ಲಿ ಅಪ್ಪಗೆ ಹೋಗಿ ಬರ್ತೀನಿ. ನಾನು ಬರ್ತೀನಿ. ಹನಿ ತುಳಿಯೋಕೆ ಆಗ್ತಾ ಇಲ್ಲ ಮೇಲೆ. ತುಳಿಯೋಕೆ ಆಗ್ತಾ ಇಲ್ಲ ಮೇಲೆ ಹೋಗ್ತಾ ಇಲ್ಲ ಗೈಸ್. ದಿಸ್ ಇಸ್ ಆರ್ಡಿನರಿ ಸೈಕಲ್, ನೋ ಗೇರ್ ಸೈಕಲ್, ಬಟ್ ಆಲ್ಸೋ ಇಟ್ ಇಸ್ ಫನ್. ಹೆವಿ ಫನ್. ಕುದಿ 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 ಕುದಿ. ಅಯ್ಯೋ
ಅಯ್ಯೋ ಬ್ರೇಕ್ ಚೆನ್ನಾಗಿಲ್ಲ ಅಂದ. ಏನೇನೋ ಡ್ಯಾಮೇಜ್ ಆಗ್ಬಿಟ್ಟಿರೋದು ಇವಾಗ. ಸೈಕಲ್ ತುಳ್ದು ಕಾರ್ಡಿಯೋ ಮಾಡಾಯ್ತು. ಇವಾಗ ಲಂಚ್ಗೆ ಹೋಗ್ತಾ ಇದೀವಿ. ಲಂಚಲ್ಲಿ ಏನು ವೆರೈಟಿ ಇದೆ ಬನ್ನಿ ತೋರಿಸ್ತೀನಿ. ಹಂಗೆ ಶಾರ್ಟ್ಸು ಹಾಕೋತೀನಿ ಬಾ, ಸ್ವಲ್ಪ ಹೊತ್ತು ಆದ್ಮೇಲೆ ಹಾಕೋತೀನಿ. ಅದೇ ಅವಾಗ ಹಾಕೋತೀನಿ ಬಾ. ಫಾಸ್ಟ್ಗೆ ಹೋಗ್ಬೇಕಾದ್ರೆ ಶಾರ್ಟ್ಸ್ ತಂದಿದ್ದೀನಿ, ಶಾರ್ಟ್ಸ್ ಹಾಕೋತೀನಿ. ಅವ್ರನ್ನ ಎತ್ಕೋಬಾ ನೀನ. ಇಲ್ಲ ಇಲ್ಲ ಎಲ್ಲ ಕರೆಕ್ಟಾಗಿ ಮದ್ದಕ್ಕೆ ಹೋಗ್ತಾ ಇತ್ತು ಇವಾಗ. ಈಗ ಸ್ಪೆಷಲ್ ಲಂಚ್ ಇದು ಎಲ್ಲರೂ ಅದೇ ಸೇಮ್. ಹಪ್ಪಳ ಏನಿಗೆ ಕೊಟ್ಟರು ಗೊತ್ತಿರೋದು. ಲಂಚ್ ಮುಗೀತು. ವಾಲಿಬಾಲ್ ಆಡಬೇಕು ಅಂದ್ಕೊಂಡಿದ್ದೆ, ನೋಡಿದ್ರೆ ಬಾಲ್ ಪಂಚರ್ ಅಂತ ಹೇಳ್ತಾವ್ರೆ ಅವರು. ಅಲ್ಲಿ ಜೊತೆಲಿ ಅಲ್ಲಿ ಏನೋ ಅದೇ ಹಿಂಗೆ ಮರ ಹಿಡ್ಕೊಂಡು ಅದೇ ರೋಪ್ ಹಿಡ್ಕೊಂಡು ವಾಕ್ ಮಾಡ್ತಾರಲ್ಲ, ಅದೆಲ್ಲ ಏನೇನೋ ಇದೆ. ಫಸ್ಟು ಒಂದು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಕರೆಕ್ಟಾಗಿರುತ್ತೆ. ಸೊ ಫುಲ್ ಟಯರ್ಡು, ಫುಲ್ಲಿ ಲೋಡೆಡ್. ಇವಾಗ ಸೀದಾ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದೇಳ್ತೀನಿ. ಆ ಕಡೆ ಎಲ್ಲ ಗುಡುಕ್ತಾ ಇದೆ, ಈ ಕಡೆ ಫುಲ್ ಕ್ಲಿಯರ್ ಇದೆ ಸ್ಕೈ. ಸ್ವಲ್ಪ ಹೊತ್ತು ಮಲ್ಕೊಂಡು ಫ್ರೆಶ್ ಆಗಿಬಿಟ್ಟು ನಿಮಗೆಲ್ಲ ಸಿಗ್ತೀನಿ. 1 ಅವರ್ ನಿದ್ದೆ ಮಾಡಿ ಎದ್ದೇಳೋ ಅಷ್ಟರಲ್ಲಿ ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ಬಂದು ಎಲ್ಲ ವಾಟರ್ ಫಾಲ್ಸ್ಗೆ ಹೋಗ್ಬೇಕು. ವಾಟರ್ ಫಾಲ್ಸಾ? ವಾಟರ್ ಫಾಲ್ಸ್ಗೆ ಹೋಗ್ಬೇಕು, ಎದ್ನಡಿ ಅಂತ ಎದುರಿಸ್ಬಿಟ್ರು. ನೆಮ್ಮದಿಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ನನ್ನ. ಅದಕ್ಕೆ ಸೀದಾ ಇವಾಗ ಅಲ್ಲಿಗೂ ಹೋಗ್ಬಿಟ್ಟು ಅಲ್ಲೋಗಿ ಮಕ್ಕ ತೊಳ್ಕೊಂಡು ವಾಟರ್ ಫಾಲ್ಸಲ್ಲಿ ಮಕ್ಕ ತೊಳ್ಕೊಂಡು ಆಮೇಲೆ ನೋಡೋಣ. ಆಮೇಲೆ ಅಂತೂ ಬಂದು ನಿದ್ದೆ ಮಾಡಿದ್ದಿದ್ದೆ, ನಿದ್ದೆ ಅಂತೂ ಬರಲ್ಲ. ಅದಕ್ಕೆ ಸೀದಾ ಹೋಗಿ ಅಲ್ಲಿ ನೋಡಲ್ಲಿ ಹೋಗಿ ವಾಟರ್ ಫಾಲ್ಸ್ ನೋಡ್ಕೊಂಡು ವಾಪಸ್ ಬರೋಣ. ಅದು ಸಖತ್ತಾಗಿರುತ್ತೆ ನೋಡ್ತೀನಿ. ನಾನು ನಿದ್ದೆ ಕೆಟ್ಟಿದ್ದಕ್ಕೆ ಬರ್ತಾ ಇಲ್ವಾ ಅಂತ. ಇದು ಯಾವುದೋ ವಾಟರ್ ಫಾಲ್ಸ್ ಅಂದ್ಬಿಟ್ಟು ಇದು ಯಾವುದೋ ಕಾಡು ಮಧ್ಯೆ ತಂದುಬಿಟ್ಟು ಹೋಗ್ಬಿಟ್ಟವನೆ. ಇಲ್ಲಿ ನೋಡಿದ್ರೆ 3 4 ರೂಟ್ ಇದೆ. ಯಾವ ರೂಟಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಸ್ಟ್ರೈಟಾಗಿ. ಯಾವ್ದಾದ್ರು ವಾಟರ್ ಫಾಲ್ಸ್ ಸಿಕ್ಕಿದ್ರೆ, ನನಗಂತೂ ಗೊತ್ತಿಲ್ಲ ಇದೆ ಎಲ್ಲಿ ವಾಟರ್ ಫಾಲ್ಸ್ ಇದ್ರ ಒಳಗಡೆ ಇದೆ ಅಂತ. ನೋಡಬೇಕು. ಒಳಗೆ ಹೋಗಿ ನೀರು ಸೌಂಡ ಏನೊಂದು ಸೌಂಡು. ಹಿಂಗೆ ಸ್ಟ್ರೈಟಾಗಿ ಹೋಗಿ ನೋಡ್ಕೊಂಬರ್ತೀನಿ. ವಾಟರ್ ಫಾಲ್ಸ್ ಇದ್ದರೆ ಹಂಗೆ ತೋರಿಸ್ತೀನಿ, ಇಲ್ಲಾಂದರೆ ತಿರ್ಗಾ ಬೈಕೊಂಡು ವಾಪಸ್ ಬರ್ತೀನಿ. ಅಣ್ಣ ಕಾಲು ದಾರಿಯಲ್ಲಿ 200 ಮೀಟ್ರ್ ನಡ್ಕೊಂಡು ಹೋದರೆ ಸಿಗುತ್ತೆ ಅಂದ ರೆಸಾರ್ಟ್ ಅವನು. ನಾನು 2 ಕಿಲೋಮೀಟ್ರ್ ಹೋಗಿ ಬಂದ್ಬಿಟ್ಟೆ, ಆದರೂ ಸಿಕ್ಕಿಲ್ಲ. ಅಲ್ಲಿ ಯಾರೋ ಗಾಡೀಲಿ ಹೋಗ್ತಾಯಿದ್ರು. ಅವ್ರನ್ನ ಕೇಳಿದ್ರೆ, ಸರ್ ನೀವು ಇಲ್ಲಿದ್ದೀರಲ್ಲ, ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಅಂತಾರೆ. 200 ಮೀಟ್ರ್ ಹೋಗಿ 4 ಕಿಲೋಮೀಟ್ರ್ ಆಗಿದೆ ಅದು. ಅದಕ್ಕೆ ಇವಾಗ ಸೀದಾ ವಾಪಸ್ ಹೋಗ್ತಾ ಇದ್ದೀನಿ. ಕಾರ್ ಎತ್ಕೊಂಡು ವಾಪಸ್ ರೆಸಾರ್ಟಿಗೆ ಹೋಗೋದೆ. ಯಾಕಂದರೆ ಈ ರೋಡ್ಗಳಲ್ಲೆಲ್ಲ ಕಾರ್ ಎತ್ಕೊಬಂದರೆ ತಗ್ಲಾಕೊಂತಂದರೆ ಕಾರಿಲ್ಲಿ ಅಷ್ಟೇ, ಎತ್ತೋಕ್ಕಂತೂ ಆಗಲ್ಲ ವಾಪಸ್ಸು. ಅದಕ್ಕೆ ವಾಟರ್ ಫಾಲ್ಸ್ ಪ್ಲ್ಯಾನ್ನ ಸ್ಕಿಪ್ ಮಾಡಿ ಸೀದಾ ರೆಸಾರ್ಟ್ಗೆ ಹೋಗಿ ಏನು ಮಾಡೋದು ನೋಡಬೇಕು. ಆಟ ಆಡೋದಾ, ಕೂತ್ಕೊಂಡು ಆಟೆ ಹೊಡೆಯೋದಾ, ಇಲ್ಲ ಬೇರೆ ಏನಾದರೂ ಮಾಡೋದಾ ಅಂತ. ಪಾಪ ಬನ್ನಿ ಕಾರ್ ಹತ್ರ ಹೋಗೋಣ. ಕಾರ್ ಹತ್ರ ಹೋಗಿ ಕೂತಿದ್ದೀನಿ. ಫುಲ್ಲು ಟಯರ್ಡ್ ಆಗಿಬಿಡ್ತು, ಸುಸ್ತಾಗ್ಬಿಡ್ತು. ಯಾಕೋ ನಾವು ವಾಟರ್ ಫಾಲ್ಸ್ ಹುಡುಗದೆ ಬಿಡಂಗೆ ಕಾಣಿಸ್ತಾ ಇಲ್ಲ. ಕಾಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಕಾಡು ಯಪ್ಪ ಹೆಂಗಿದೆ ರೋಡಿದು. ಇವಾಗ ಹೆಂಗೆ ಹೋಗ್ಬೇಕು, ಲೆಫ್ಟಾ ರೈಟಾ? ಹೋಗ್ತಾನೆ ಇದ್ದೀವಿ. ಇವತ್ತು ವಾಟರ್ ಫಾಲ್ಸ್ ನೋಡಿದೆ, ಬರೋ ಸೀನ್ ಇಲ್ಲ ಅಂತ ಹೋಗ್ತಾನೆ ಇದ್ದೀವಿ. ಹೆಂಗೆ ಹೋದ ಈ ರೋಡಲ್ಲಿ ನಂಗೆ ಗೊತ್ತಿಲ್ಲ. ಅವನು ಬೊಲೆರೋ ಅವನು. ಯಪ್ಪ ಇಷ್ಟೋ ಹೊತ್ತು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಫೈನಲಿ ವಾಟರ್ ಫಾಲ್ಸ್ ಸಿಕ್ತು.
ಯಪ್ಪ ಹೆಂಗಿದೆ ಗೊತ್ತಾ ದಾರಿ ಇಲ್ಲಿ? ಹೆಂಗ್ ಹೋಗ್ಬೇಕು ಇಲ್ಲಿಗೆ? ಹುಷಾರಾಗಿ ಬರ್ಬೇಕು ಬಾ, ಹಿಂಗ್ ಹೋಗ್ಬೇಕು. ಯಪ್ಪ ಏ ಏ. ಜನ ಅಲ್ಲ ಅವರೇ ಬೇಜಾನ್ ಇಲ್ಲಿ. ಏನ್ ಹಿಡ್ಕೊಂಡು ಹೋಗಕ್ಕೂ ಭಯ, ಏನಿರುತ್ತೋ ಏನು ಅಂತ. ಪ್ರಾಪರ್ ಕಾಡು. ಅಪ್ಪ ಬಂದ್ವಿ ಫಾಲ್ಸ್ ಹತ್ರ. ಓ ಶೀಟ್. ಇಲ್ಲಿಂದ ಹೋಗೋದೇ ಟಾಸ್ಕ್ ಇವಾಗ. ಅಪ್ಪ ಅಬ್ಬಾ ಟವರ್ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಇಲ್ಲಿದೆ ನೋಡಿ ವಾಟರ್ ಫಾಲ್ಸ್. ವಾಟರ್ ಫಾಲ್ಸ್ ಹತ್ರ ಬಂದು ಒಂದು ಹೊಸ ಫ್ರೆಂಡ್ ಮಾಡ್ಕೊಂಡಿದ್ದೀವಿ ನೋಡಿ. ಇವನ ಹೆಸರು ಬ್ರೌನಿ ಅಂತ. ಇವನ್ ಬ್ರೌನಿ, ಅವನ್ ಬ್ಲ್ಯಾಕಿ, ಅವನ್ ಕೆಂಚ. ಇವ್ 3 ಜನ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಏನಂತ ಹೇಳ್ಕೊಳ್ಳೋ ಅಂತ ವಾಟರ್ ಫಾಲ್ಸ್ ಎಲ್ಲ ಏನಿಲ್ಲ. ಅಲ್ಲಿ ನೋಡಿ ನಮ್ಮ ಅಕ್ಕ ಸ್ಟಂಟ್ ಮಾಡ್ತಾರದ್ ನೋಡಿ. ಅಲ್ಲಿ ಸ್ಟಂಟ್. ಓಯ್ ರಾಯ್ ಬಾಯ. ನಮ್ಮ ಭಾವ ಕೆಳಗೆ ಕೂತವ್ರೆ, ನಮ್ಮ ಅಕ್ಕ ಸ್ಟಂಟ್ ಮಾಡ್ತಾವ್ರೆ, ನಾನಿಲ್ಲಿ ಕೂತಿದ್ದೀನಿ, ನನ್ನ ತಮ್ಮ ಇಲ್ಲಿ ನಿಂತವನೆ. ಫುಲ್ಲು ನಡ್ಕೊ ಬಂದು ಸುಸ್ತಾಗ್ಬಿಟ್ಟಿದ್ದೀವಿ. ಇವಾಗ ವಾಪಸ್ಸು ಹೋಗ್ತೀವಿ. ಏನು ಈ ಥರ ಆಟ ಆಡೋ ರೇಂಜಿಗೆಲ್ಲ, ಏನು ಎಕ್ಸೈಟ್ ಆಗೋ ರೇಂಜಿಗೆಲ್ಲ ಎಫರ್ಟ್ ಬೇಕಾಗಿರಲಿಲ್ಲ ಇದಕ್ಕೆ. ವೇಸ್ಟ್. ಇವಾಗ ಸೀದಾ ವಾಪಸ್ ಹೋಗ ಆ ಕಡೆ. ಇವಾಗ ಸೀದಾ ವಾಪಸ್ ಕಾರ್ ಹತ್ರ ಹೋಗಿ ವಾಪಸ್ ರೆಸಾರ್ಟ್ಗೆ ಹೋಗ್ತೀವಿ. ರೆಸಾರ್ಟಲ್ಲಿ ಒಂದು ಚಿಕ್ಕ ಪೂಲ್ ಇದೆ, ಆಮೇಲೆ ತೋರಿಸ್ತೀನಿ ಅದನ್ನ. ಅದರಲ್ಲೇ ಇಟ್ಕೊಂಡಿದ್ದೀರ ಇನ್ನೂ ಎಷ್ಟೋ ಚೆನ್ನಾಗಿದ್ದಿರೋದು. ಸರಿ ಬನ್ನಿ ವಾಪಸ್ ಹೋಗೋಣ. ಏನೋ ಫಸ್ಟ್ ಫಾಲ್ಸ್ ಇದು, ಏನೋ ಅಷ್ಟೊಂದು ಮಜಾ ಬರಲಿಲ್ಲ ಅಲ್ಲಿ. ಇವ್ರು ಮೇಡಮ್ ಅವ್ರು ಮಾತ್ರ ನೀರಲ್ಲಿ ಕಾಲಿಸ್ತಾ ಇದ್ರು. ಬನ್ನಿ ಕಾರ್ಗೆ ಹೋಗಿ ರೆಸಾರ್ಟ್ಗೆ ಹೋಗೋಣ. ಮಾತಾಡೋಕ್ಕೆ ಶಕ್ತಿ ಇಲ್ಲ ನನಗೆ. ಬಾಯ್. ಆಗ್ತಾ ಇದೆ. ಓ ದಿಸ್ ಇಸ್ ವೆದರ್. ಫುಲ್ ಕ್ರೇಜಿ ವೆದರ್ ಆಗ್ತಾ ಇದೆ ಇವಾಗ. ರೆಸಾರ್ಟ್ಗೆ ಹೋಗೋ ಅಷ್ಟರಲ್ಲಿ ಮಳೆ ಬಂದರೆ ಇನ್ನೂ ಕ್ರೇಜಿ ಆಗಿಬಿಡುತ್ತೆ. ಸ್ವಿಮ್ಮಿಂಗ್ ಪೂಲ್ ಹೆಂಗಿದೆ ವೆದರ್? ವೆದರ್ ನೋಡಿ ಸಖತ್ತಾಗಿ ಆಗ್ತಾ ಇದೆ ಇಲ್ಲಿ. ಫುಲ್ ಮಳೆ, ಆ ಕಡೆ ಎಲ್ಲ ಫುಲ್ ಫಾಗು, ಈ ಕಡೆ ನೋಡಿ ಫುಲ್ ರೈನ್. ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಏನಿದು ಲೈಟ್ ಹೊಂಟೋಯ್ತು. ಅಕ್ಕಮ್ಮ ದೇವಿ. See the fire camp. Full fire ನೋಡಿ. ಫೈರ್ ಇದು ನಾನು, ಇದು ನಮ್ಮಮ್ಮ, ನಾವೆಲ್ಲ ಇಲ್ಲಿ ಫೈರ್ ಕ್ಯಾಂಪ್ ಮುಂದೆ ಕೂತ್ಕೊಂಡಿದ್ದೀವಿ. ಅಕ್ಷಯ ಫೈರ್ ಕ್ಯಾಂಪ್ ಚೆನ್ನಾಗಿದ್ಯಾ? ಅಕ್ಕಿ ಅಕ್ಷಯ ಫೈರ್ ಕ್ಯಾಂಪ್ ಚೆನ್ನಾಗಿದ್ಯಾ? ಮಾಮ ಏನೋ ಕೇಳ್ತಿದ್ದಾರೆ. ಹೋಗಿ ಮಾತಾಡಬೇಡ. ಅನ್ನಿ ಚೆನ್ನಾಗಿದ್ಯಾ? ಅನ್ನಿ ನೈಸ್. ಸೊ ಫೈರ್ ಕ್ಯಾಂಪು ಆಯಿತು, ಡಿನ್ನರು ಆಯಿತು, ಎಲ್ಲ ಆಯಿತು. ಟೈಮು ಈಗ 10:20 ಆಗ್ತಾ ಇದೆ. ಆ್ಯಕ್ಚುಲಾಗಿ ನಾವು ಏನೇ ಸಡನ್ನಾಗಿ ಸಕಲೇಶ್ಪುರಕ್ಕೆ ಬಂದ್ವಿ ಅಂದರೆ, ಇವತ್ತು 31, ನಾಳೆ 1ನೇ ತಾರೀಕು ನಮ್ಮ ಭಾವನ ಬರ್ಡೇ ನಾಳೆ. ಅದಕ್ಕೆ ನಮ್ಮ ಅಕ್ಕ ರೆಸಾರ್ಟಲ್ಲಿ ಸರ್ಪ್ರೈಸಾಗಿ ಡೆಕೋರೇಷನ್ ಮಾಡಿಸಿ ಸರ್ಪ್ರೈಸ್ ಕೊಡೋಣ 12 o'clockಗೆ ಅಂತ ನಮ್ಮ ಅಕ್ಕ ಇಲ್ಲಿ ಕರ್ಕೊಬಂದಿರೋದು. ನಮ್ಮ ಭಾವಂಗೆ ಗೊತ್ತಿಲ್ಲ ಸರ್ಪ್ರೈಸ್ ಅಂದರೆ ಅದೇ ಅಲ್ವಾ. ಗೊತ್ತಿದ್ರೆ ಸರ್ಪ್ರೈಸ್ ಹೇಗಾಗುತ್ತೆ. ಅದಕ್ಕೆ ನಾವು ಇವತ್ತು 12 o'clock ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಆದರೆ ಈ ವಿಡಿಯೋ ತುಂಬ ಉದ್ದ ಆಗಿಬಿಟ್ಟಿದೆ. ಇದನ್ನು 2 ಪಾರ್ಟಾಗಿ ಹಾಕ್ತೀನಿ. ಇವತ್ತಿಗೆ ಈ ವಿಡಿಯೋಗೆ ಇಷ್ಟೇ.
ಇವತ್ತು ನೈಟ್ 12 ಗಂಟೆಯಿಂದ ನಾಳೆ ನಾವು ಮನೆಗೆ ಹೋಗೋವರೆಗೂ ನಾಳೆ ನೈಟು ನಾವು ಮನೆಗೆ ಹೋಗೋವರೆಗೂ ಏನೇನು ನಡೆಯುತ್ತೆ ಅದೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್ ನೀವು ನೋಡ್ತಾ ಇದ್ದೀರ ದರ್ಶು ಲೈಫ್ ಸ್ಟೈಲ್. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಬಾಯ್.